ಹಚ್ಕೊಂಡಿದ್ದೀನಿ. ಈ ಹುರುಳಿಕಾಳು ರಸಮ್ ಅಂತ ಹೇಳಿದ್ರೆ ಹುರುಳಿಕಾಳನ್ನ ಚೆನ್ನಾಗಿ ಹುರ್ಕೋಬೇಕು. ಅದಕ್ಕೋಸ್ಕರ ನಾನೊಂದು 100 ಗ್ರಾಮ್ ಅಷ್ಟು ಹುರುಳಿಕಾಳನ್ನ ತಗೊಂಡಿದ್ದೀನಿ. ಈಗ ಬಾಣಲಿಗೆ ಸ್ಟವ್ ಹಚ್ಚಿದ ಮೇಲೆ ಹುರುಳಿಕಾಳು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಸ್ನೇಹಿತರೆ, ಈ ಹುರುಳಿಕಾಳು ಒಳ್ಳೆ ಶಕ್ತಿ ಕೊಡುತ್ತೆ ದೇಹಕ್ಕೆ ಮತ್ತು ಆರೋಗ್ಯಕರವಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ಹುರುಳಿಕಾಳಲ್ಲಿ ಅವಾಗವಾಗ ವಾರಕ್ಕೊಂದು ದಿವಸನೋ 15 ದಿವಸಕ್ಕೊಂದ್ಸಲ ಈ ಥರ ಸಾರು ಮಾಡ್ಕೊಂಡು ತಿಂದರೆ ಹುರಿದು ಹುರುಳಿಕಾಳಲ್ಲಿ ಎಂಥ ಘಮ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಾತ್ರ ನೋಡಿ, ಇದನ್ನು ಸಣ್ಣ ಕಾವಲ್ಲಿ ಚೆನ್ನಾಗಿ ಹುರ್ಕೋಬೇಕಿದು. ತುಂಬ ಕಾವು ಜಾಸ್ತಿ ಇಟ್ಕೊಂಡು ಹುರ್ಕೋಬಾರ್ದು ಮತ್ತು ಎಣ್ಣೆ ಹಾಕಬಾರ್ದು. ಇದಕ್ಕೆ ಹುರಿಬೇಕಾರೆ ಸಣ್ಣ ಕಾವಲ್ಲಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಈ ಸಾರಿಗೆ ಬೇಳೆ, ಬೇಯಿಸಿರೋ ಬೇಳೆ ಅಥವಾ ತೊಗರಿಬೇಳೆ, ಕಡಲೆಬೇಳೆ ಏನೂ ಅವಶ್ಯಕತೆ ಇಲ್ಲ. ಈ ಹುರುಳಿಕಾಳೆ ಒಳ್ಳೆ ಥಿಕ್ನೆಸ್ ಕೊಡುತ್ತೆ ನಿಮಗೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಚೆನ್ನಾಗಿ ಹುರ್ಕೊಂಡು ಬಂದಿದೆ. ಈಗ ಒಳ್ಳೆ ಕಲರ್ ಬಂದಿದೆ ಹುರುಳಿಕಾಳು. ಈ ಸಮಯದಲ್ಲಿ ನಾನು ಒಂದು ಒಳಮುಷ್ಟಿಯಷ್ಟು ಅಂದರೆ ಒಂದು ಎರಡರಿಂದ 2.5 ಚಮಚದಷ್ಟು ಧನಿಯಾ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಹಾಗೇನೆ 1 ಚಮಚದಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ಬ್ಯಾಡಗಿ ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. ಅಂದರೆ ಒಂದು 10ರಿಂದ 12 ಪೀಸು ಬ್ಯಾಡಗಿ ಮೆಣಸಿನಕಾಯಿ. ಇದೆಲ್ಲ ಹಾಕಿ ಹುರಿದ ನಂತರ ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದೆಲ್ಲ ಚಟಪಟ ಅಂತಿದೆ ನೋಡಿ, ಚೆನ್ನಾಗಿ ಜೀರಿಗೆ ಎಲ್ಲ ಇದೆಲ್ಲ ಹಾಕಿ ಹುರಿದ ಮೇಲೆ ಈಗ ನೋಡಿ, ಈಗ ಸ್ಟವ್ನ ಆಫ್ ಮಾಡಿಕೊಂಡೆ. ಹಸಿ ಕಾಯಿ ತುರಿ, ಅರ್ಧ ಹೋಳು ಹಸಿ ಕಾಯಿ ತುರಿಯನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಈ ಹಸಿ ಕಾಯಿ ತುರಿಯನ್ನು ಹಾಕೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ ಸಾರಿಗೆ, ಮತ್ತು ಒಳ್ಳೆ ನಿಮಗೆ ಅದು ಬೈಂಡಿಂಗ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ರುಬ್ಬವಾಗ ತುಂಬ ಚೆನ್ನಾಗಿ ಒಳ್ಳೆ ಘಮಘಮ ಅಂತಿರುತ್ತೆ. ಇದ್ರ ಜೊತೆಗೆ ಹಾಕಿ ಈ ಥರ ಬಿಸಿ ಇದ್ದಾಗಲೇ ಈ ಥರ ಇದರಲ್ಲಿ ಹುರ್ಕೋಬೇಕು. ಆ ಕಾಯಲ್ಲಿರುವಂಥ ಜಿಡ್ಡಿನ ಅಂಶ ಬಿಟ್ಕೋಬೇಕು, ಆ ಥರ ಹುರ್ಕೋಬೇಕು. ಅಂದರೆ ಸ್ಟವ್ ಆಫ್ ಮಾಡಿ ಹುರ್ಕೊಳ್ಳಿ. ಯಾಕಂದರೆ ಈ ಕಾಳಲ್ಲಿ ಆಲ್ರೆಡಿ ಬಿಸಿ ಆ ಕಾವಿರುತ್ತಲ್ಲ, ಆ ಕಾವಲ್ಲೇ ಇದು ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಈ ಥರ ಸ್ನೇಹಿತರೆ, ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಈಗ ಸ್ಟವ್ ಆಫ್ ಮಾಡಾಗಿದೆಯಲ್ಲ, ಚೆನ್ನಾಗಿ ಇದನ್ನೆಲ್ಲ ಕಾಯೆಲ್ಲ ಚೆನ್ನಾಗಿ ಜಿಡ್ಡು ಬಿಟ್ಕೊಂಡಿದೆ. ಈಗ ಆರಿದ ಮೇಲೆ ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಹಾಕಿ ಗಂಧದ ಥರ ರುಬ್ಕೊಂಬಂದ್ಮಾಡೋಣ. ಸ್ನೇಹಿತರೆ ನೋಡಿ, ಇದು ಒಳ್ಳೆ ಗಂಧದ ಥರ ನೀರು ಹಾಕಿ ರುಬ್ಕೊಂಬಂದಿದ್ದೀವಿ. ಈ ರುಬ್ಬಿರೋದನ್ನೇ ಒಳ್ಳೆ ಘಮಘಮ ಅಂತಿದೆ. ಇದು ಅಷ್ಟು ಚೆನ್ನಾಗಿದೆ, ಒಳ್ಳೆ ಪರಿಮಳ ಮಾತ್ರ ಸೂಪರಾಗಿ ಬರ್ತಾ ಇದೆ. ಇದನ್ನು ಈಗ ಒಳ್ಳೆ ಒಗ್ಗರಣೆ ಹಾಕಿ ಸಾರು ಮಾಡ್ಬೋಣ. ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಮತ್ತೆ ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನ್ ಅಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ. ಇದರಲ್ಲಿ ವಿಟಮಿನ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಇದು ಮಾಡಿದ್ದಾರೆ. ಅದಕ್ಕೆ 2 ಚಮಚದಷ್ಟು ರಿಫೈನ್ಡ್ ಆಯಿಲ್ ಹಾಕೊಳ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಎಣ್ಣೆ ಕಾದಿದೆ. ಈಗ ಅರ್ಧ ಚಮಚದಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ, 2 ಒಗ್ಗರಣೆ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿಣ, ಒಂದು ಅರ್ಧ ಚಮಚದಷ್ಟು ಅರಿಶಿಣ ಹಾಕಿದ್ರೆ ಸಾಕು. ಇದು ಹಾಕೊಂಡ್ಮೇಲೆ ಒಗ್ಗರಣೆ ಎಲ್ಲ ಹಾಕ್ತಿದ್ದಂಗೆ ನುಗ್ಗೆ ಸೊಪ್ಪು ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಈ ನುಗ್ಗೆ ಸೊಪ್ಪನ್ನ ಈಗ ಹಾಕೋಣ. ಇದನ್ನು ಈ ನುಗ್ಗೆ ಸೊಪ್ಪು ಹಾಕೋದ್ರಿಂದ ನಿಮಗೆ ಒಳ್ಳೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಮತ್ತು ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಒಳ್ಳೆ ರುಚಿ ಸಿಗುತ್ತೆ ನಿಮಗೆ ಹುರುಳಿಕಾಳು ಸಾರಿಗೆ. ಒಂದೇ ಒಂದು ಈರುಳ್ಳಿ ನೈಸ್ ಹಚ್ಚಿಟ್ಕೊಂಡಿದ್ದೀನಿ. ಅವಾಗವಾಗ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇದು ಆಪ್ಷನ್ನು. ಯಾರಿಗೆ ಅದು ಇಷ್ಟ ಇಲ್ವೋ ಅವರು ಇದನ್ನ ಸ್ಕಿಪ್ ಮಾಡ್ಬೋದು. ಹಾಗೆ ಒಂದುಂಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ಇದಕ್ಕೆ ಸೇರಿಸ್ಕೋಣ. ಸ್ನೇಹಿತರೆ, ಈರುಳ್ಳಿ ಬೆಳ್ಳುಳ್ಳಿ ಯಾರಿಗೆ ಇಷ್ಟ ಇದೆಯೋ ಉಪಯೋಗಿಸಿ. ಅಕಸ್ಮಾತ್ ಯಾರು ನನಗಿಷ್ಟ ಇಲ್ಲ, ನಮ್ಮ ಮನೇಲಿ ಉಪಯೋಗಿಸಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡಿಬಿಡಿ, ಅವಾಗಲೂ ಚೆನ್ನಾಗಿ ಬರುತ್ತೆ. ಬಟ್ ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈಗ ಹಾಕ್ತಾ ಇದ್ದೀನಿ. ಈ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಒಳ್ಳೆ ಒಂದು ಸ್ವಲ್ಪ ಈ ಬಿಸ್ಕೆಟ್ ಕಲರ್ ಬಣ್ಣ ತಿರ್ಗೋ ಥರ ಫ್ರೈ ಮಾಡ್ಕೋಬೇಕು ಇದನ್ನು. ನೋಡಿ, ಇದೆಲ್ಲ ಚೆನ್ನಾಗಿ ಈಗ ಫ್ರೈ ಆಗಿದೆ. ಈ ಫ್ರೈ ಆಗ್ತಿದ್ದಂಗೆ ಈಗ ಹುಣಸೆ ರಸ, ನಾನು 4ರಿಂದ 5 ಜನಕ್ಕೆ ಆಗುವಷ್ಟು ಸಾರನ್ನ ಮಾಡ್ತಾ ಇದ್ದೀನಲ್ಲ, ನಾನು ಒಂದು 2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ರಸವನ್ನು ತೊಗೊಂಡಿದ್ದೀನಿ. ಸ್ನೇಹಿತರೆ, ಈ ಸಾರಿಗೆ ಟೊಮೆಟೊ ಹಾಕೋ ಅವಶ್ಯಕತೆ ಇಲ್ಲ. ಹೀಗೆ ಹುಣಸೆ ಹಣ್ಣು ರಸದಲ್ಲಿ ಚೆನ್ನಾಗಿ ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಹುರ್ಕೊಂಡು ಆಮೇಲೆ ನಾವು ರುಬ್ಬಿರೋ ಅಂಥ ಮಸಾಲೆ ಇದಕ್ಕೆ ಸೇರಿಸ್ಕೊಂಡು ತಕ್ಕಂತೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕುದಿಸ್ಬಿಟ್ರೆ ಒಳ್ಳೆ ಘಮಘಮ ಅಂತಿರೋ ಹುರುಳಿಕಾಳು ಸಾರು ರೆಡಿ ಆಗ್ಬಿಡುತ್ತೆ. ನೋಡಿ, ಇದು ಹುಣಸೆ ಹಣ್ಣು ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ನಾನು ರುಬ್ಬಿರೋ ಅಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈ ಮಸಾಲೆ ಹಾಕೊಂಡು ಈಗ ಸುಮಾರು ಒಂದು 1.5 ಲೀಟ್ರಷ್ಟು ನೀರನ್ನ ಈಗ ಸೇರಿಸಿದ್ದೀನಿ. ಇದಕ್ಕೆ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರು ಅನಿಸುತ್ತೆ, ಬಟ್ ಕುದಿತಾ ಗಟ್ಟಿ ಆಗ್ಬಿಡುತ್ತಿದ್ದು. ಆದ್ದರಿಂದ 1.5ರಿಂದ 1.25 ಲೀಟ್ರ್ ನೀರು ತೊಗೊಳುತ್ತೆ ಒಂದು 100 ಗ್ರಾಮ್ ಹುರುಳಿಕಾಳು ತೊಗೊಂಡ್ರೆ. ಈಗ ಅದಕ್ಕೆ ಬ್ಯಾಡಗಿ ಮೆಣಸಿನಕಾಯಿ ಒಂದೇ ಹಾಕಿರೋದ್ರಿಂದ ಖಾರಕ್ಕೆ ಒಂದು 3ರಿಂದ 4 ಸೀಳಿರೋ ಹಸಿರು ಮೆಣಸಿನಕಾಯಿ ಇವಾಗ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಕುದಿಬೇಕಿದು.
ಆವಾಗ ನಿಮಗೆ ಒಳ್ಳೆ ರುಚಿ ಕೊಡುತ್ತೆ. ಸ್ವಲ್ಪ ಬೆಲ್ಲ ಅಂದರೆ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ ಹಾಕಿದ್ರೆ ತುಂಬ ರುಚಿ ಕೊಡುತ್ತಿದ್ದು. ಆದ್ದರಿಂದ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಸ್ನೇಹಿತರೆ ನೋಡಿ, ಇದು ಕುದಿ ಬಂದಿದೆ. ಈಗ ಚೆನ್ನಾಗಿ ಒಂದು 2 ನಿಮಿಷ ಕುದ್ರೆ ಸಾಕು, ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ಚೆನ್ನಾಗಿ ಹುರಿದಿದೆ ಹುರುಳಿಕಾಳನ್ನ, ತುಂಬ ಹೊತ್ತು ಕುದಿಯೋ ಅವಶ್ಯಕತೆ ಇಲ್ಲ. ಒಂದು 2 ನಿಮಿಷ ಚೆನ್ನಾಗಿ ಕುದ್ದು ಬಂದು ನಿಮ್ಮ ಕನ್ಸಿಸ್ಟೆನ್ಸಿ ಸೆಟ್ ಆಗ್ಬಿಟ್ರೆ ಸಾಕು. ಅಂದರೆ ತುಂಬ ತಿಳಿನೂ ಇರಬಾರ್ದು, ತುಂಬ ಗಟ್ಟಿ ಇರಬಾರ್ದು, ಒಂದೊಳ್ಳೆ ಸಾರಿನ ಹದಕ್ಕೆ ಇರಬೇಕಿದು. ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕುದೀತಾ ಇದ್ರೇ ಇದು ಪೂರ್ತಿ ರೂಮ್ ಪೂರ್ತಿ ಒಳ್ಳೆ ಘಮಘಮ ಅಂತಿದೆ. ಅಷ್ಟು ಚೆನ್ನಾಗಿದೆ ನೋಡಿ. ಹುರುಳಿಕಾಳು, ಹುರಿದು ಹುರುಳಿಕಾಳು, ನುಗ್ಗೆ ಸೊಪ್ಪು ಹಾಕಿ ಮಾಡಿರುವಂತಹ ಸಾರು ತುಂಬ ಚೆನ್ನಾಗಿದೆ ನೋಡಿ. ಸಾರು ಇವಾಗ ಚೆನ್ನಾಗಿ ಕುದೀತಾ ಇದೆ. ಈಗ ಸ್ಟವ್ನ ಆಫ್ ಮಾಡೋಣ. ಸಾರು ನೋಡಿ ಈ ಥರ ಸೆಂಟ್ರಲ್ಲಿ ಕುದೀತಿದ್ದಂಗೆ ಸ್ಟವ್ ಆಫ್ ಮಾಡಿಬಿಟ್ಟು ನೋಡಿ, ಈಗ ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು 2 ನಿಮಿಷ ಸೆಟ್ ಆಗಿಬಿಟ್ಟು ಬಿಸಿ ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿಂತಿದ್ರೆ ಆಹಾ ಅಂತಿರಬೇಕು. ಒಂದು ಹಪ್ಪಳ ಇರಬೇಕು ಜೊತೆಗೆ, ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಒಂದ್ಸಲಿ ಮನೆ ಟ್ರೈ ಮಾಡಿ. ವಾರಕ್ಕೆ ಒಂದ್ಸಲಿ ನೀವು 100% ಮಾಡೇ ಮಾಡ್ತೀರಾ ಅನ್ನೋದು ನಂಬಿಕೆ ನನಗಿದೆ. ಒಂದ್ಸಲಿ ರುಚಿ ನೋಡಿದ್ಮೇಲೆ ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಮನೇಲಿ ಮತ್ತೆ ಈಗೇನೋ ಶೀತ ಆಗಿರುತ್ತೆ, ಕಫ ಆಗಿರುತ್ತೆ, ಜ್ವರ ಬಂದಂಗಿರುತ್ತೆ, ಈ ಥರದ್ದೊಂದು ಸಾರು ಮಾಡ್ಕೊಂಡು ತಿಂತಿದ್ರೆ ಬಿಸಿ ಅನ್ನದ ಜೊತೆ, ಆ ಸಾರು ತಿಂತಿದ್ದಂಗೆ ಜ್ವರ ಹೊಟ ಬಿಡ್ಬೇಕು, ಹಂಗಿರ್ಬೇಕು ಈ ಸಾರು. ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈಗ ಬನ್ನಿ ರುಚಿ ಮಾಡಿ. ಒಳ್ಳೆ ಆರೋಗ್ಯಕರವಾಗಿರುವಂಥ ಹುರಿದು ಮಾಡಿರುವಂಥ ಶಕ್ತಿ ತುಂಬುವಂಥ ದೇಹಕ್ಕೆ ಶಕ್ತಿ ತುಂಬುವಂಥ ಹುರುಳಿಕಾಳು ನುಗ್ಗೆ ಸೊಪ್ಪು ಹಾಕಿರುವಂಥ ಸಾರು ರೆಡಿಯಾಗಿದೆ. ತುಂಬ ಘಮಘಮ ಅಂತಿದೆ. ಈಗ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಥರ ಹಪ್ಪಳ, 1-2 ಮಜ್ಜಿಗೆ ಮೆಣಸಿನ್ಕಾಯಿ ಇದ್ಬಿಟ್ಟು ಅದ್ರ ಜೊತೆ ತಿಂತಿದ್ರೆ ಎಂಥ ಜ್ವರ, ಶೀತ, ಕೆಮ್ಮು ಅಥವಾ ಕಫ ಇದು ತಕ್ಷಣ ಹೊಟ್ಟಬೇಕು, ಹಂಗಿರುತ್ತೆ ಇದು ಸಾರು. ತುಂಬ ಚೆನ್ನಾಗಿರುತ್ತೆ. ಇದು ಅನ್ನದ ಜೊತೆ ಒಂದೇ ಅಂತಲ್ಲ, ಒಳ್ಳೆ ಮುದ್ದೆಗಿದ್ದೆ ಮಾಡ್ಕೊಂಡು ಮುದ್ದೆ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಸಾರಿದು. ಈಗ ಬನ್ನಿ ಅನ್ನದ ಜೊತೆ ಬಿಸಿ ಬಿಸಿಯಾಗಿ ಸಾರು ಹಾಕ್ಕೊಂಡು ತಿನ್ನೋಣ. ನೋಡಿ ಒಳ್ಳೆ ಬಿಸಿ ಬಿಸಿಯಾಗಿದೆ ಸಾರು. ಕಲಿಸ್ಕೊಂಡು ಈ ಥರ ಒಂದು ಸ್ವಲ್ಪ ಹಪ್ಪಳದ ಜೊತೆಗೆ ಬಾಯಿಗೆ ಇಟ್ಟ ತಕ್ಷಣ ಫ್ಲೇವರ್ಫುಲ್ ಆಗಿರುತ್ತೆ. ಅಷ್ಟು ಚೆನ್ನಾಗಿದೆ. ಒಳ್ಳೆ ಘಮಘಮ ಅಂತಿದೆ ಸಾರು. ದಯವಿಟ್ಟು ಒಂದ್ಸಲಿ ಮನೇಲಿ ಟ್ರೈ